ನೋಡಿ, ನಾಳೆ ಬೆಂಗಳೂರಿಗೆ ನಟ ದರ್ಶನ್ ಕಿಲ್ಲಿಂಗ್ ಸ್ಟಾರ್ ವಾಪಸ್ ಆಗ್ತಾ ಇದ್ದಾರೆ. ಶೂಟಿಂಗ್ ಮುಗಿಸ್ಕೊಂಡು 10 ದಿನ ಡೆವಿಲ್ ಶೂಟಿಂಗ್ ಮುಗಿಸ್ಕೊಂಡು ನಾಳೆ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಈ ಸಂದರ್ಭದಲ್ಲಿ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟನಾ ಅಂತ. ಶೂಟಿಂಗ್ಗಾಗಿ ಥೈಲ್ಯಾಂಡ್ಗೆ ಕಿಲ್ಲಿಂಗ್ ಸ್ಟಾರ್ ಹೋಗಿದ್ರು ಫ್ಯಾಮಿಲಿ ಸಮೇತ. ಮಗ ಮತ್ತು ಪತ್ನಿಯ ಜೊತೆಗೆ ಥೈಲ್ಯಾಂಡ್ಗೆ ಹೋಗಿದ್ರು ಶೂಟಿಂಗ್ನಲ್ಲಿ. ಬೇಲ್ ಅಕಸ್ಮಾತ್ ಏನಾದರೂ ಈ ಕಡೆ ರದ್ದಾಯಿತು ಅಂತಂದ್ರೆ ಶರಣಾಗಬೇಕಾಗುತ್ತೆ. ಸೊ ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ ಫೋನ್ ಸಂಪರ್ಕದಲ್ಲಿ. ದೀಪಿಕಾ, ದರ್ಶನ್ ಈಗ ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ. ಶೂಟಿಂಗ್ ಮುಗಿದಿದೆ ಅಂತ ಒಂದ್ ಕಡೆ ಹೇಳಲಾಗ್ತಾ ಇದೆ. ನಾಳೆನೇ ವಾಪಸ್ ಬರ್ತಿದಾರಾ? ಟಿಕೆಟ್ ಬುಕ್ ಆಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ದೀಪಿಕಾ? 15ನೇ ತಾರೀಕು ದರ್ಶನ್ ಅವರು ಥೈಲ್ಯಾಂಡ್ಗೆ ಹೋಗ್ತಾರೆ. ಅಲ್ಲಿ ಡೆವಿಲ್ ಸಿನಿಮಾದ ಒಂದು ಸಾಂಗ್ ಶೂಟಿಂಗ್ ಪೆಂಡಿಂಗ್ ಇರುತ್ತೆ. ಅದನ್ನ ಕಂಪ್ಲೀಟ್ ಮಾಡಕ್ಕೆ ಥೈಲ್ಯಾಂಡ್ಗೆ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ. ಅಲ್ಲಿ ಈಗಾಗಲೇ ಥೈಲ್ಯಾಂಡ್ ನಲ್ಲಿ ಸಾಂಗ್ ಶೂಟಿಂಗ್ ಮುಗ್ದು ಭಾನುವಾರ ಮುಗ್ದಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಅವರು ಪುಕೆಟ್ ಅಲ್ಲಿ ಒಂದಿಷ್ಟು ಕಾಲ ಫ್ಯಾಮಿಲಿ ಜೊತೆ ಕಾಲವನ್ನ ಕಳೀತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇವತ್ತು ದರ್ಶನ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಸೊ ಬೇಲ್ ಆಗುತ್ತಾ ಅಲ್ವಾ ಅನ್ನುವಂತ ಒಂದು ಟೆನ್ಷನ್ ನಲ್ಲೇ ದರ್ಶನ್ ಅವರು ಥೈಲ್ಯಾಂಡ್ ಅಲ್ಲಿ ಇದ್ದಾರೆ. ಸೊ ಥೈಲ್ಯಾಂಡ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಟೆನ್ಷನ್ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಬೇಲ್ ಆದ್ರೆ ಒಂದು ಖುಷಿಯ ಸಂಗತಿ ದರ್ಶನ್ ಆಪ್ತರಿಗೆ ಸಿಗುತ್ತೆ. ಒಂದು ಬೇಲ ಆಗಿಲ್ಲ ಅಂದ್ರೆ ಅವರು ಮತ್ತೆ ಜೈಲಿಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಿರುವಂತದ್ದು. ಇನ್ನು ನಾಳೆ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಇನ್ನು 10 ದಿವಸಗಳ ಒಂದು ಟೈಮ್ ಡ್ಯೂರೇಷನ್ ಕೋರ್ಟ್ ಇಂದ ಅವರು ಅನುಮತಿಯನ್ನ ಪಡೆದಿರುವಂತದ್ದು. ಅದರಂತೆ ನಾಳೆ ಬೆಂಗಳೂರಿಗೆ ದರ್ಶನ್ ಹಾಗೂ ಅವರ ಫ್ಯಾಮಿಲಿ ಬರ್ತಾರೆ. ಒಂದು ವೇಳೆ ಅವರಿಗೆ ಬೇಲ್ ಆಗಿಲ್ಲ ಅಂದ್ರೆ ನೇರವಾಗಿ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ಸೊ ಏನಾಗುತ್ತೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಈಗಾಗಲೇ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ದೀಪಿಕಾ ಡೀಟೇಲ್ಸ್ಗಾಗಿ. ನೋಡಿ, ನಟ ದರ್ಶನ್ 10 ದಿನಗಳ ಪರ್ಮಿಷನ್ ತಗೊಂಡು ವಿದೇಶಕ್ಕೆ ಹೋಗಿದ್ರು ಥೈಲ್ಯಾಂಡ್ಗೆ. ಪತ್ನಿ ಹಾಗೂ ಮಗನ ಜೊತೆಗೆ ಥೈಲ್ಯಾಂಡ್ನಲ್ಲಿ ದಾಸಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರು. ಈಗ ಸದ್ಯಕ್ಕೆ ದರ್ಶನ್ ವಿದೇಶದಲ್ಲಿದ್ದಾರೆ. ಆದರೆ ಮನಸ್ಸೆಲ್ಲವೂ ಕೂಡ ಈಗ ಸುಪ್ರೀಂ ಕೋರ್ಟ್ ಅಂತ ರೇಟಿದೆ. ಡೆವಿಲ್ ಚಿತ್ರದ ಹಾಡಿನ ಚಿತ್ರೀಕರಣಕ್ಕೆ ಅಂತ ಹೋಗಿದ್ರು. ಲಾಸ್ಟ್ ಭಾನುವಾರನೇ ಹಾಡಿನ ಚಿತ್ರೀಕರಣ ಕಂಪ್ಲೀಟ್ ಆಗಿಬಿಟ್ಟಿದೆ. ಸದ್ಯ ಪುಕೆಟ್ನಲ್ಲಿ ಜಾಲಿ ಮೂಡ್ನಲ್ಲಿ ಇದ್ದಾರೆ ದಾಸ. ಬೇಲ್ ರದ್ದಾಗುವ ಆತಂಕ ಒಂದು ಕಡೆ. ಸೊ ನಾಳೆ ಬೆಂಗಳೂರು ವಾಪಸ್ ಆಗ್ತಾ ಇದ್ದಾರೆ. ಬೆಂಗಳೂರಿಗೆ ವಾಪಸ್ ಬರೋದಕ್ಕೆ ಟೆನ್ಷನ್ ಈಗ ಅವ್ರಿಗೆ. ಇಫ್ ಇನ್ ಕೇಸ್ ಬೇಲ್ ರದ್ದಾಯಿತು ಅಂತಂದರೆ ಕೋರ್ಟ್ಗೆ ಹೋಗಬೇಕು. ಕೋರ್ಟಿಂದ ಅಲ್ಲಿಂದ ಸೀದಾ ಅವರು ಹೋಗಬೇಕಾಗಿರೋದು ಜೈಲಿಗೆ. ಸೊ ಹಾಗಾಗಿ ಒಂದು ಕಡೆ ಶೂಟಿಂಗ್ ಬೇರೆ ಮುಗಿಸಿ ಬಂದಿದ್ದಾರೆ ಅನ್ನೋದು ಒಂದು. ಸೊ ಶೂಟಿಂಗ್ನಲ್ಲಿ ಸಾಂಗ್ ಬೇರೆ ಶೂಟಿಂಗ್ ಆಗಿದೆ. ಸೊ ಡ್ಯಾನ್ಸ್ ಮಾಡಬೇಕಾಗಿರುತ್ತೆ. ಮತ್ತು ಬೆನ್ನೋವೇನಾದರೂ ಕಾಣಿಸ್ಕೊಂಡಿದೆಯಾ ಅಂತ. ಸೊ ಅದು ಅವರು ಬೆಂಗಳೂರಿಗೆ ಬಂದಾಗಲೇ ಗೊತ್ತಾಗುತ್ತೆ, ಕ್ಯಾಮ್ರಾ ಕಂಡಾಗಲೇ ಗೊತ್ತಾಗುತ್ತೆ. ಥೈಲ್ಯಾಂಡ್ನಲ್ಲಿ ಪ್ರವಾಸದ ಸಂದರ್ಭದಲ್ಲಿ ಶೂಟಿಂಗ್ ಸಂದರ್ಭದ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ. ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಆಲ್ರೆಡಿ ವಾದ ಪ್ರತಿವಾದ ಎರಡೂ ಕಡೆ ಮುಗಿದಿದೆ ಆಲ್ಮೋಸ್ಟು. ಉಳ್ಕೊಂಡಿರೋದು ದರ್ಶನ್ ಪರ ವಕೀಲರಾದಂತಹ ಕಪಿಲ್ ಸಿಬಲ್ ಅವರು. ಇವತ್ತು ವಾದ ಕಪಿಲ್ ಸಿಬಲ್ ಅವರು ಮಾಡಿದ್ರೆ ಅವ್ರಿಗೊಂದು 15ರಿಂದ 20 ನಿಮಿಷ ಕಾಲಾವಕಾಶ ಇದೆ. ಅವರಿಲ್ಲ ಅಂತಂದರೆ ಮೊನ್ನೆ ಹಸ್ತಾಂತರ ಆಗಿತ್ತಲ್ಲ ದರ್ಶನ್ ಪರ ವಕೀಲರಾದಂತಹ ಸಿದ್ಧಾರ್ಥ ದವೆ, ಅವರೇ ವಾದವನ್ನು ಮಾಡ್ತಾರೆ. ಅದಷ್ಟೇ ಬಾಕಿ ಉಳ್ಕೊಂಡಿರೋದು. ನಿಗದಿತ ಸಮಯ ಮಾತ್ರ ಕೊಡಲಾಗಿದೆ ಅವರಿಗೆ ವಾದ ಮಾಡೋಕ್ಕೆ. ಲಿಖಿತ ರೂಪದಲ್ಲೂ ಕೂಡ ಅಷ್ಟೇ ಒಂದು 75% ಲಿಖಿತ ರೂಪದಲ್ಲೇ ನಿಮ್ಮ ವಾದವನ್ನು ಬರೆದು ಕೊಟ್ಬಿಡಿ ಅಂತ. ಸೊ ಹಾಗಾಗಿ ಈ ವಾದ ಪ್ರತಿವಾದವನ್ನು ಓವರಾಲ್ ಪ್ರಕರಣವನ್ನು ಆಲಿಸಿ ಆದೇಶವನ್ನು ಹೊರಡಿಸ್ತಾರೆ. ಬಟ್ ಏನು ಆದೇಶ ಹೊರಡಿಸ್ತಾರೆ ಅನ್ನೋ ಕುತೂಹಲ. ಆದರೆ ಅದಕ್ಕೊಂದಷ್ಟು ಸಣ್ಣ ಹಿಂಟು ರೂಪದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡಿತ್ತು ಸುಪ್ರೀಂ ಕೋರ್ಟ್. ಏನಂತರ, ಹೈಕೋರ್ಟ್ ತನ್ನ ವಿವೇಚನೆಯನ್ನು ಸೂಕ್ತವಾಗಿ ಬಳಸಲ್ಲ ಅನ್ನೋದು ಭಾಸವಾಗುತ್ತೆ. ಜೊತೆಗೆ ಚಡಪಡಿಸಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅಂತ. ಹಂಗೆ ಹೇಳ್ತಿದ್ದಂಗೆ A1 ಪವಿತ್ರ ಗೌಡ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ನಟ ದರ್ಶನ್ ಇನ್ನುಳಿದಂಥ 7 ಆರೋಪಿಗಳಿಗೆ ಈಗ ಡಬಡವ ಶುರುವಾಗ್ತಾ ಇದೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಆಯಿತು ಅಂತಂದರೆ ಅವರೆಲ್ಲರದ್ದು ಕ್ಯಾನ್ಸಲ್ ಆಯಿತು ಅನ್ನೋದೇ ಅರ್ಥ.